ಎಷ್ಟು ಅಂಕಗಳು ಬರ್ತವೆ, ನಾವು ಎಷ್ಟು ಅಂಕಗಳನ್ನು ಪಡ್ಕೊಳ್ಬೇಕು ಅನ್ನೋ ಟಾರ್ಗೆಟ್ ಅನ್ನ ನೋಡ್ಕೊಂಡ್ವಿ. 150 ಅಂಕಗಳಿಗೆ ನಮ್ಮ ಮಿಷನ್ ಇರೋದು 90 ಮಾರ್ಕ್ಸ್ ಅನ್ನ ನಾವು ಜನರಲ್ ಮೆರಿಟ್ ಅಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿ 90 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಫ್ರೆಂಡ್ಸ್ ಅವರು ಮುಂದಿನ ಒಂದು CET-ಗೆ ಎಲಿಜಿಬಲ್ ಅಂತ ಅರ್ಥ. ಇನ್ನ ಕೆಲವೊಂದಷ್ಟು ನಿರ್ದೇಶನಗಳಿದಾವೆ, 83 ಬಿದ್ರೆ ನೀವು ಕ್ವಾಲಿಫೈ ಆಗ್ತೀರಾ ಅಂತ, ಅದೆಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇರ್ತದೆ ಫ್ರೆಂಡ್. ಬಟ್ ಮ್ಯಾಕ್ಸಿಮಮ್ ಓವರ್ ಆಲ್ ಆಗಿ ನಾವು ಟಾರ್ಗೆಟ್ 90 ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ನಾವು ನಮ್ಮ ಸ್ಟಡೀಸ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಯರ್ ಫ್ರೆಂಡ್ಸ್. ಹಾಗಾಗಿ ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಜನರಲ್ ಆಗಿ ನಾನು ಎಷ್ಟು ಅಂಕಗಳು ಬರ್ತವೆ ಅನ್ನೋದನ್ನ ಹೇಳಿದ್ದೆ. ಈ ವಿಡಿಯೋ ಉದ್ದೇಶ ಏನಂತಂದ್ರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಅಂಕಗಳು ಬರ್ತವೆ, ಪ್ರಶ್ನೆಗಳ ಸ್ವರೂಪವೇನು ಅನ್ನೋದನ್ನ ನೋಡ್ಕೊಳ್ಳೋಣ ಡಿಯರ್ ಫ್ರೆಂಡ್ಸ್. ಹಾಗಾಗಿ ಈ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಅನ್ನ ಮತ್ತು ಮತ್ತೊಂದು ನಮ್ಮ ಕ್ಷೇತ್ರೀಯ ಭಾಷೆಯನ್ನ ತಗೊಂಡು 2 ಭಾಷೆಗಳಿಗೆ ನಾವು ಉತ್ತರಿಸಬೇಕಾಗುತ್ತೆ. ಬಟ್ ನನ್ನ ಇವತ್ತಿನ ವಿಡಿಯೋ ಉದ್ದೇಶ ಏನಂತಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಬರ್ತಕ್ಕಂತಹ ಕ್ವೆಶನ್ಸ್ ಅನ್ನ ಯಾವ ರೀತಿ ಉತ್ತರಿಸಬೇಕು ಅನ್ನೋದನ್ನ. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಟೋಟಲಿ ನಾವು ಟಾರ್ಗೆಟ್ ಎಷ್ಟು 30 ಮಾರ್ಕ್ಸ್. ಇಲ್ಲಿ 2 ಭಾಗಗಳಿದಾವೆ ಫ್ರೆಂಡ್ಸ್. ಓಕೆ, ಇವು 2 ಭಾಗಗಳಿದಾವೆ. ಇದಕ್ಕಿಂತ ಮುಂಚೆ ನಾನು ನಿಮಗೆ ಈ 2 ಭಾಷೆಗಳನ್ನ, ಈ ಇಂಗ್ಲಿಷ್ ಭಾಷೆಯನ್ನ ನಾವು ಯಾಕೆ ಕಲಿಬೇಕು, ಸಾಮಾನ್ಯವಾಗಿ ಪ್ರಶ್ನೆ ಬರ್ತದೆ. ಮ್ಯಾಥಮೆಟಿಕ್ಸ್ ಟೀಚರ್ ಅನ್ಬೋದು, ಸರ್ ಇಂಗ್ಲಿಷ್ ಕಲಿತು ನನಗೇನು ಉಪಯೋಗ ಸರ್. ಸೈನ್ಸ್ ಟೀಚರ್ ಅನ್ಬೋದು, ನಾನು ಇಂಗ್ಲಿಷ್ ಪ್ರಶ್ನೆಗಳನ್ನು ಉತ್ತರ ಮಾಡಿ ಕ್ಲಾಸಲ್ಲಿ ನಾನೇನು ಮಾಡಬೇಕು. ಇದರಲ್ಲಿ ಸ್ವಲ್ಪ ಇತಿಹಾಸವನ್ನು ತಿಳ್ಕೊಳ್ಳೋಣ ಡಿಯರ್ ಫ್ರೆಂಡ್ಸ್. 2007ರಲ್ಲಿ RTE ಅಂತ 2006 ಅದು ಪಾಸ್ ಆಗಿದೆ, ಇಂಪ್ಲಿಮೆಂಟ್ ಆಗಿದೆ 2007. ಸೊ RTE ನಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಮಗು 1ನೇ ತರಗತಿಯಿಂದ ಹಿಡಿದು 8ನೇ ತರಗತಿವರೆಗೆ ಅಂದ್ರೆ 14ನೇ ವಯಸ್ಸು, ಈಗ ಅದು ಸ್ವಲ್ಪ ಹೆಚ್ಚಿಗೆ ಮಾಡಿ ಅದನ್ನ 16 ವಯಸ್ಸಿಗೆ ತಗೊಂಡು ಹೋಗಿದ್ದಾರೆ. ಸೊ ಅಲ್ಲಿವರೆಗೆ ಒಂದು ಮಗುವಿಗೆ ಮಿನಿಮಮ್ 2 ಭಾಷೆಯನ್ನು ಕಲಿಯುವಂತ ಹಕ್ಕಿದೆ. ಸೊ ಮಗುಗೆ 2 ಭಾಷೆ ಕಲಿಯೋ ಹಕ್ಕು ಐತಂತಂದ್ರೆ ನಾವು ಕೂಡ 2 ಭಾಷೆಗಳಲ್ಲಿ ನಿಪುಣರಾಗಬೇಕು. 2 ಭಾಷೆಗಳ ಸಾಮಾನ್ಯ ಜ್ಞಾನ ನನಗೆ ಶಿಕ್ಷಕನಾಗಿ ನನಗಿರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾನ್ಸೆಪ್ಟ್ ಅನ್ನ ಜಾರಿಗೆ ತರಲಾಗೈತೆ. ಹಾಗಾಗಿ ಈ 30 ಮಾರ್ಕ್ಸ್ ಗಳನ್ನ ಪಡ್ಕೊಳ್ಳೋದು ಹೆಂಗಂತಂದ್ರೆ ಇಲ್ಲಿ 2 ಭಾಗಗಳು ಬರ್ತಾವೆ ಫ್ರೆಂಡ್ಸ್. ಮೊದಲನೇದು ಏನಂದ್ರೆ ಜನರಲ್ ಇಂಗ್ಲಿಷ್ ಅಂತ ಅಥವಾ ಲ್ಯಾಂಗ್ವೇಜ್ ಕಾಂಪ್ರಹೆನ್ಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ ಸೂಚಿಸಿದೆ ನೋಡ್ರಿ ಆಲ್ರೆಡಿ. ಏನ್ ಬರ್ತದಪ್ಪ ಇಲ್ಲ ಅಂತಂದ್ರೆ ನಿಮ್ಗೊಂದು ರೀಡಿಂಗ್ ಪ್ಯಾಸೇಜ್ ಬರ್ತೈತಿ. ಆ ಪ್ಯಾಸೇಜ್ ನಲ್ಲಿ ಅರ್ಥವನ್ನು ಗ್ರಹಿಸಿಕೊಂಡು ಹೆಂಗ್ ಉತ್ತರವನ್ನು ಕೊಡಬೇಕು. ಸೊ ಆ ಒಂದು ಅಂಶಗಳನ್ನ ನಾವು ನೋಡ್ಕೋತೀವಿ. ಇನ್ಫರೆನ್ಸ್ ಅಂತಂದ್ರೆ ಒಂದು ಟಾಪಿಕ್ ಅನ್ನ ಕೊಟ್ಟು ಆ ಟಾಪಿಕ್ ಅನುಗುಣವಾಗಿ ಇಂಪ್ಲಿಕೇಶನ್ ಏನ್ ಬರ್ಬೋದು ಅನ್ನೋದ್ರ ಮೇಲೆ ಕೂಡ ವಿಭಿನ್ನವಾಗಿ ಒಂದು ಕಾಂಪ್ರಹೆನ್ಷನ್ ಪ್ಯಾಸೇಜ್ ಅನ್ನ ಕೇಳ್ತಾರೆ ಫ್ರೆಂಡ್ಸ್. ಬರೀ ಇದು TET ಮಾತ್ರ ಅಲ್ಲ, ನೀವು ಯಾವುದೇ ಎಕ್ಸಾಮ್ ಇಂಗ್ಲಿಷ್ ಅಲ್ಲಿ ಫೇಸ್ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಜನರಲ್ ಇಂಗ್ಲಿಷ್ ನಲ್ಲಿ ಕಾಂಪ್ರಹೆನ್ಷನ್ ಪ್ಯಾಸೇಜ್ ಅಂತ ಇದ್ದೇ ಇರ್ತೈತಿ. ಸೊ ಹಾಗಾಗಿ ಅದನ್ನು ಕೂಡ ನಾವು ನೋಡ್ಕೊಳ್ಳೋಣ. ಆಮೇಲೆ ವೊಕ್ಯಾಬ್ಯುಲರಿ, ಯಾವ್ಯಾವ ರೀತಿಯ ಶಬ್ದಗಳನ್ನ ಇಂಗ್ಲಿಷ್ ನಲ್ಲಿ ಶಬ್ದಗಳ ಸ್ವರೂಪ ಯಾವ ರೀತಿ ಬದಲಾಗ್ತೈತಿ. ಓಕೆ, ಫಾರ್ ಎಕ್ಸಾಂಪಲ್ ಹ್ಯಾಂಡ್ ಸಮ್ ಇದು ಕಾಂಪೌಂಡ್ ವರ್ಡ್ ಆಗುತ್ತೆ. ಸ್ಲೋಲಿ, ಸೊ ಯಾವ ರೀತಿ ಶಬ್ದಗಳು ಉತ್ಪತ್ತಿ ಆಗ್ತೈತಿ ಅನ್ನೋದ್ರ ಬಗ್ಗೆ ನಾವು ವೊಕ್ಯಾಬ್ಯುಲರಿಲಿ ತಿಳ್ಕೊತೀವಿ. ಆಮೇಲೆ ಇಲ್ಲ ಬೇಸಿಕ್ ಗ್ರಾಮರ್ ಫ್ರೆಂಡ್ಸ್. ಯಾಕೆ ಬೇಸಿಕ್ ಗ್ರಾಮರ್ ಅಂದ್ರೆ 1ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಥವಾ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಷ್ಟು ಆಂಗ್ಲ ಭಾಷೆಯಲ್ಲಿ ವ್ಯಾಕರಣ ಬೇಕು ಅಷ್ಟು ವ್ಯಾಕರಣ ಅಂಶಗಳಿಗೆ ನಾವು ಸಾಮಾನ್ಯವಾದಂತಹ ಪ್ರಶ್ನೆಗಳನ್ನು ನಾವು ಇಲ್ಲಿ ಕಲ್ಕೋಬೇಕಾಗತ್ತೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್, ಇದು ಕ್ವಾಲಿಫೈಯಿಂಗ್ ಎಕ್ಸಾಮ್, ಇದು ನಾಲೆಜ್ ಬೇಸ್ಡ್ ಎಕ್ಸಾಮ್ ಅಲ್ಲ. ನಾವು ಎಕ್ಸಾಮಿನೇಷನ್ಗೆ ಕ್ವಾಲಿಫೈ ಆಗಬೇಕು. 150 ಕ್ವೆಶನ್ಸ್ ಅಲ್ಲಿ 90 ಪ್ರಶ್ನೆಗಳನ್ನ ನಾವು ಉತ್ತರಿಸಬೇಕು ಅನ್ನೋ ಉದ್ದೇಶದಿಂದ ನಾವು ರೆಡಿ ಆಗ್ಬೇಕಾಗುತ್ತೆ. ಸೊ ಇಲ್ಲಿ ವ್ಯಾಕರಣದಲ್ಲಿ ಏನೆಲ್ಲ ಕಲ್ಕೋಬೇಕಾಗತ್ತೆ ಫ್ರೆಂಡ್ಸ್, ಟೆನ್ಸಸ್ ಅಂದ್ರೆ ಏನು, ಆರ್ಟಿಕಲ್ಸ್, ಪ್ರಿಪೋಸಿಷನ್ಸ್, ಲಿಂಕರ್ಸ್ ಅಂದ್ರೆ ಕನ್ಜಂಕ್ಷನ್ಸ್ ಅಂತ ಕರಿತೀವಿ. ಆ ಕನ್ಜಂಕ್ಷನ್ಸ್ ಅಲ್ಲಿ ನಿಮಗೆ ಕೋಆರ್ಡಿನೇಟಿವ್ ಕನ್ಜಂಕ್ಷನ್ಸ್, ಓಕೆ, ಯಾವ ರೀತಿ ಸಬಾರ್ಡಿನೇಟಿಂಗ್ ಕನ್ಜಂಕ್ಷನ್ಸ್, ಓಕೆ, ಕೋಆರ್ಡಿನೇಟಿಂಗ್ ಕನ್ಜಂಕ್ಷನ್ಸ್, ಇವೆಲ್ಲ ಕನ್ಜಂಕ್ಷನ್ಸ್ ಅನ್ನ ನಾವಿಲ್ಲಿ ಕಲ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ಸಾಮಾನ್ಯವಾಗಿ ಅರ್ಥಗ್ರಹಿಕೆ ಪ್ಲಸ್ ಕೆಲವೊಂದಷ್ಟು ಸಾಮಾನ್ಯವಾದಂತಹ ಗ್ರಾಮರ್ ಅನ್ನ ನಾವಿಲ್ಲಿ ಕಲ್ಕೋತೀವಿ ಫ್ರೆಂಡ್ಸ್. ಸೊ ಯಾವುದೇ ರೀತಿ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ಬಹಳಷ್ಟು ಜನರಿಗೆ ಪ್ರಶ್ನೆ ಬರೋದೇನಂತಂದ್ರೆ, ಸರ್ ನಾನು ಗ್ರಾಮೀಣ ಪ್ರದೇಶದಿಂದ ಇದ್ದೇನೆ ಸರ್, ನನಗೆ ಇಂಗ್ಲಿಷ್ ಬರಲ್ಲ ಸರ್. ಅದನ್ನ ತಲೆಯಿಂದ ತೆಗೆದು ಹಾಕ್ರಿ. ಇದು ಬೇಸಿಕ್ ಮೈ ಡಿಯರ್ ಫ್ರೆಂಡ್ಸ್. ಈ ಬೇಸಿಕ್ ಕ್ವೆಶನ್ಸ್ ಅನ್ನ ನಾವು ಉತ್ತರ ಕೊಡೋ ಸಲಕ್ಕೆ ಸಜ್ಜಾಗೋದಕ್ಕೋಸ್ಕರನೇ ಈ ಇನ್ಫಿನಿಟಿ ಹಬ್ ಧಾರವಾಡನವರು ಈ ಆನ್ಲೈನ್ ಕ್ಲಾಸಸ್ ಅನ್ನ ಮಾಡಬೇಕು. ಸೊ ಆನ್ಲೈನ್ ಮಾಡೋ ಉದ್ದೇಶ ಏನಂತಂದ್ರೆ ಫ್ರೆಂಡ್ಸ್, ಈಗ ಆಲ್ರೆಡಿ TET ಅಡ್ವರ್ಟೈಸ್ಮೆಂಟ್ ಆಗಿದೆ, CTET ಅಡ್ವರ್ಟೈಸ್ಮೆಂಟ್ ಆಗಿದೆ. ನೀವು ಇನ್ನೊಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಿ ಓದೋ ಬದಲಾಗಿ ನಿಮ್ಮ ಕೈಲಿರ್ತಕ್ಕಂತಹ ಮೊಬೈಲ್ಗಳ ಮುಖಾಂತರ ನೀವು ವಿಡಿಯೋಗಳ ಮುಖಾಂತರ ಕಲ್ಕೊಂಡ್ರಿ ಅಂತಂದ್ರೆ ಬಹಳ ಅನುಕೂಲ ಆಗುತ್ತೆ. ನಿಮ್ಮ ಸಮಯ ಕೂಡ ಉಳಿಯುತ್ತೆ,
ನೀವು ತಗೊಳ್ಳುವಂತ ಶ್ರಮ, ಇನ್ನೊಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಂತ ಶ್ರಮನೂ ಕೂಡ ಅಲ್ಲಿ ಉಳಿತೈತಿ. ಸೊ ಹಾಗಾಗಿ ಆ ವಿಷಯವನ್ನು ನಾವು ಗಮನದಲ್ಲಿಟ್ಕೊಂಡು ಈ ವಿಡಿಯೋಸ್ಗಳನ್ನ ಡಿಸೈನ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗಾಗಿ ಈ 30 ಪ್ರಶ್ನೆಗಳಲ್ಲಿ 15 ಪ್ರಶ್ನೆಗಳು ನಿಮಗೆ ಮನದಟ್ಟಾಗಿದ್ದಾವೆ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಸೊ ಇದೊಂದು ಪಕ್ಷಿ ನೋಟ ಡಿಯರ್ ಫ್ರೆಂಡ್ಸ್. ಇದು ಪಾರ್ಟ್ 1 ಆಯ್ತು. ಇದರಲ್ಲಿ ಪಾರ್ಟ್ 2 ಒಳಗ ಪೆಡಗಾಜಿ. ಸೊ ಪೆಡಗಾಜಿಗೆ ಬಹಳಷ್ಟು ಅಂಶಗಳಿಂದ ನೋಡ್ಕೋತೀವಿ ಫ್ರೆಂಡ್ಸ್. ಬೋಧನಾ ವಿಧಾನ ಅಂತ ಕರಿತೀವಿ, ಮೆಥಡ್ ಆಫ್ ಟೀಚಿಂಗ್ ಅಂತ ಕರಿತೀವಿ, ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಕರಿತೀವಿ. ಸೊ ಇದರಲ್ಲಿ ಬಹಳಷ್ಟು ಸಾಮಾನ್ಯವಾದಂತ ವಿಷಯಗಳಿರ್ತವೆ. ಈಗ ಮತ್ತೊಂದು ಪ್ರಶ್ನೆ ಬರೋದೇನಂತಂದ್ರೆ, ಒಬ್ಬ ಸೈನ್ಸ್ ಅಥವಾ ಮ್ಯಾಥ್ಸ್ ಟೀಚರ್ ಅಂತಾರೆ, ಸರ್ ಈ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ಕಲ್ತು ನನಗೇನು ಉಪಯೋಗ ಸರ್? ಇಲ್ಲ, ಅಲ್ಲಿ ಮ್ಯಾಥ್ಸ್ ಪಾಠ ಮಾಡಬೇಕಾದ್ರೂ ಕೂಡ ಆಂಗ್ಲ ಭಾಷೆಯನ್ನು ಯಾವ ರೀತಿ ಕಲಿಬಹುದು ಅನ್ನೋದನ್ನ ನಾವು ಕೊಲಾಬರೇಟಿವ್ ಟೀಚಿಂಗ್ ಅನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆ ಉದ್ದೇಶದಿಂದ ಆಕ್ಚುಲಿ ನಿಮ್ಗೆ ನೆನಪಿರ್ಲಿ ಫ್ರೆಂಡ್ಸ್, ನಾಲೆಜ್ ಕಮಿಷನ್ ಅಂತ ಆಗಿತ್ತು ಲಾಸ್ಟ್ ಟೈಮ್. ಆ ಕಮಿಷನ್ ಪ್ರಕಾರ ಈ ಒಂದು ಟಿಇಟಿನ ಫಾರ್ಮ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲಿ ಆಗಿತ್ತು. ಸೊ ಹಾಗಾಗಿ ಇಲ್ಲಿ ನಾವು ಕ್ಲಿಷ್ಟಕರ ವಿಷಯಗಳನ್ನ ಬಹಳ ಸರಳವಾಗಿ ತಿಳ್ಕೊತೀವಿ ಫ್ರೆಂಡ್ಸ್. ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಇಲ್ಲಿ ಯಾವುದೇ ರೀತಿಯ ಈ ಸೆಕೆಂಡ್ ಪಾರ್ಟ್ ನಲ್ಲಿ ನಿಮ್ಗೆ ಎಲ್ಲೂ ಡೆಫಿನೇಷನ್ ಕೇಳಲ್ಲ, ಎಲ್ಲೂ ಸ್ಪೆಲ್ಲಿಂಗ್ಗಳು ಕೇಳಲ್ಲ. ಹಾಗಾಗಿ ನೀವು ಹೆದರುವಂತಹ ಯಾವುದೇ ರೀತಿಯ ಅವಶ್ಯಕತೆ ಇಲ್ಲ. ಹಾಗಾಗಿ ಇಲ್ಲಿ ಸಾಮಾನ್ಯವಾದಂತ ವಿಚಾರ ಇರುತ್ತೆ. ಲ್ಯಾಂಗ್ವೇಜ್ ಅಕ್ವಿಸಿಷನ್ ಮತ್ತು ಲರ್ನಿಂಗ್. ನೋಡ್ರಿ, ಇಲ್ಲಿ ವ್ಯತ್ಯಾಸ ಇದೆ ಫ್ರೆಂಡ್ಸ್. ಈ ಕರ್ನಾಟಕದಲ್ಲಿ ನಾನು ಕನ್ನಡ ಕಲಿಬೇಕಾದ್ರೆ ನಾನು ಲ್ಯಾಂಗ್ವೇಜ್ ಅನ್ನ ಎಕ್ವೈರ್ ಮಾಡ್ಕೊಂಡ್ಬಿಡ್ತೀನಿ. ಎಕ್ವೈರ್ ಅಂತಂದ್ರೆ ಸ್ವಾಧೀನಗೊಳಿಸುವುದು ಅಂತ ಅರ್ಥ. ಲರ್ನಿಂಗ್ ಅಂತಂದ್ರೆ ಏನೋ, ಅದಕ್ಕೆ ಶ್ರಮ ಪಡಬೇಕಾಗುತ್ತೆ. ಡ್ರೈವಿಂಗ್ ಲರ್ನಿಂಗ್ ಸ್ಕೂಲ್ ಅಂತ ಕರಿತೀವಿ, ಅಲ್ಲಿ ಹೋಗಿ ನಾನು ಕಲಿಬೇಕು. ಬಟ್ ಅಕ್ವಿಸಿಷನ್ ಹಂಗಿರಲ್ಲ, ಅದು ಇನ್ಬಿಲ್ಟ್ ಇರ್ತೈತಿ. ಸೊ ಕನ್ನಡ ಭಾಷೆಯಲ್ಲಿ ನಾವು ಎಲ್ಲೂ ಟ್ಯೂಷನ್ ಹೋಗಿಲ್ಲ. ಯಾರಾದ್ರೂ ಹೋಗಿದೀವ? ಹೋಗೋದಿಲ್ಲ. ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಮರಾಠಿ ಕಲಿಯೋ ವಿದ್ಯಾರ್ಥಿ ಎಲ್ಲೂ ಟ್ಯೂಷನ್ ಕ್ಲಾಸಸ್ ಮರಾಠಿಗೆ ಹೋಗಲ್ಲ, ಬಟ್ ಬೇರೆ ಭಾಷೆಗಳಿಗೆ ಹೋಗ್ತಾರೆ. ಉದಾಹರಣೆಗೆ ಇಂಗ್ಲೆಂಡ್ ಅಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವನು ಇಂಗ್ಲಿಷ್ ಅವನಿಗೆ ಅಕ್ವೈರ್ಡ್ ಲ್ಯಾಂಗ್ವೇಜ್ ಆಗುತ್ತೆ. ಕನ್ನಡ ಕಲಿಬೇಕಾದ್ರೆ ಅವನು ಲರ್ನ್ ಮಾಡ್ಬೇಕಾಗುತ್ತೆ. ಸೊ ಇದರಲ್ಲಿ ವ್ಯತ್ಯಾಸಗಳನ್ನ ಕಂಡುಹಿಡಿದು ಯಾವ ರೀತಿ ಅಂಶಗಳನ್ನ ತಿಳ್ಕೋಬೇಕು. ಸೊ ಲರ್ನಿಂಗ್ ಮಾಡ್ಬೇಕಾದ್ರೆ ನಮಗೆ ಫೊನಾಲಜಿ, ಧ್ವನಿ ಶಾಸ್ತ್ರದ ಬಗ್ಗೆ ನಾಲೆಜ್ ಇರಬೇಕು. ಮಾರ್ಫಾಲಜಿ, ಶಬ್ದಗಳ ರಚನೆ ಯಾವ ರೀತಿ ಆಗ್ತವೆ ಅಂತ. ಸಿಮ್ಯಾಂಟಿಕ್ಸ್ ಅಂದ್ರೆ ಶಬ್ದಗಳ ಅರ್ಥವೇನು ಅಂತ ಗೊತ್ತಿರಬೇಕು. ಸಿಂಟ್ಯಾಕ್ಸ್, ಶಬ್ದಗಳ ಜೋಡಣೆ ಯಾವ ರೀತಿ ಇರಬೇಕು, ವಾಕ್ಯ ರಚನೆ ಯಾವ ರೀತಿ ಇರಬೇಕು ಅನ್ನೋದನ್ನ ಈ ಅಂಶದಲ್ಲಿ ನಾವು ತಿಳ್ಕೊತೀವಿ ಫ್ರೆಂಡ್ಸ್. ರೈಟ್, ಇದು 2ನೇ ಪಾಯಿಂಟ್ ಆಯ್ತು. 3ನೇದಾಗಿ ಲ್ಯಾಂಗ್ವೇಜ್ ಸ್ಕಿಲ್ಸ್ ಮಾಡಿ ಫ್ರೆಂಡ್ಸ್. ಸ್ಕಿಲ್ಸ್ ನೋಡಿ, ಶಬ್ದ ಸ್ಕಿಲ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಎಸ್ ಇಲ್ಲ ಅಂತಂದ್ರೆ ಅದು ಕಿಲ್ಸ್ ಆಗ್ತದೆ. ನಮ್ಮಲ್ಲಿ ಸ್ಕಿಲ್ಸ್ ಇಲ್ಲ ಅಂತಂದ್ರೆ ನಾವು ಬದುಕೋದು ಕಷ್ಟ ಡಿಯರ್ ಫ್ರೆಂಡ್ಸ್. ನಾಲೆಜ್ ಎಲ್ಲರಿಗಿದೆ ಫ್ರೆಂಡ್ಸ್. ಈಗ ಗೂಗಲ್ ಇದೆ, ನಾನು ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ನಾಲೆಜ್ ಎಲ್ಲರ ಹತ್ರ ಇದೆ. ಬಟ್ ನಮಗ್ ಬೇಕಾಗಿರೋದು ಸ್ಕಿಲ್ಸ್. ಸೊ ಆ ಸ್ಕಿಲ್ಸ್ ಅಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್, ಯಾವುದೇ ಭಾಷೆ ಇರಲಿ ಫ್ರೆಂಡ್ಸ್, ಅಲ್ಲಿ LSRW ಅಂತ ಬರ್ತೈತಿ. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಮತ್ತು ರೈಟಿಂಗ್ ಅಂತ. ನೋಡ್ರಿ ಎಷ್ಟು ಅನುಕ್ರಮದಲ್ಲಿ ಅದನ್ನ ಜೋಡಣೆ ಮಾಡ್ಯಾರ. ಲಿಸ್ನಿಂಗ್ ಆದ ನಂತರ ಸ್ಪೀಕಿಂಗ್, ಸ್ಪೀಕಿಂಗ್ ಆದ ನಂತರ ರೀಡಿಂಗ್, ರೀಡಿಂಗ್ ಆದ ನಂತರ ರೈಟಿಂಗ್. ಇದನ್ನ ಯಾರು ಮಾಡಿದ್ರು? ನಾವಲ್ಲ, ಭಾಷಾ ತಜ್ಞರು, ಲಿಂಗ್ವಿಸ್ಟ್ಸ್ ಮಾಡಿರೋದು ಇದು. ಲಿಸ್ನಿಂಗ್ ನೋಡ್ರಿ ಹೆಂಗಿದೆ. ಲಿಸ್ನಿಂಗ್ ಮಾಡಿದ್ರೆ ನಾವು ಸ್ಪೀಕಿಂಗ್ ಮಾಡ್ತೇವೆ ಫ್ರೆಂಡ್ಸ್. ಲಿಸ್ನಿಂಗ್ ಅನ್ನೋದು ಇನ್ಕಮಿಂಗ್ ಕಾಲ್, ಸ್ಪೀಕಿಂಗ್ ಅನ್ನೋದು ಔಟ್ ಗೋಯಿಂಗ್ ಕಾಲ್ಸ್. ಇಷ್ಟೇ ಅಂಶಗಳನ್ನ ನಾವು ತಿಳ್ಕೊತೀವಿ ಈ ಮುಂಬರ್ತಕ್ಕಂಥ ವಿಡಿಯೋಗಳಲ್ಲಿ. ಅದ ಈಗ ನೋಡ್ರಿ, ರೀಡಿಂಗ್ ಅಂದ್ರೆ ಅರ್ಥಗ್ರಹಿಕೆ, ರೈಟಿಂಗ್ ಅಂತಂದ್ರೆ ಅದನ್ನ ಪ್ರಸ್ತುತಪಡಿಸುವುದು. ಸೊ ಎಷ್ಟೆಲ್ಲಾ ಪ್ರಕಾರಗಳ ರೈಟಿಂಗ್ ಗಳಿದಾವೆ, ಸೊ ಎಷ್ಟು ಪ್ರಕಾರದ ಸ್ಪೀಕಿಂಗ್ ಗಳಿದಾವೆ, ಎಷ್ಟು ತರಹದ ಲಿಸ್ನಿಂಗ್ಸ್, ಆಲೈಸುವಿಕೆ ಯಾವ ರೀತಿ ಮಾಡ್ತೀವಿ, ಮಾತನಾಡುವುದು ಯಾವ ರೀತಿ ಮಾಡ್ತೀವಿ. ಕನ್ನಡದಲ್ಲೂ ಕೂಡ ಮಾತಾಡ್ತೀವಿ ನಾವು, ಬಟ್ ಇಂಗ್ಲಿಷ್ ನಲ್ಲಿ ಮಾತನಾಡಬೇಕಾದ್ರೆ ಪ್ರೊನೌನ್ಸಿಯೇಷನ್ ಬಹಳ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಪ್ರೊನೌನ್ಸಿಯೇಷನ್ ಬಹಳ ಇಂಪಾರ್ಟೆಂಟ್. ಪ್ರೊನೌನ್ಸಿಯೇಷನ್ ಅಂದ ತಕ್ಷಣ ಒಂದು ಘಟನೆ ನೆನಪಿಗೆ ಬರ್ತದೆ. ಒಂದು ಕ್ಲಾಸಲ್ಲಿ ಒಬ್ಬ ಮಗು ಓದ್ತಾ ಇದ್ರು, ಎವ್ರಿ ಡೇ ಕ್ಲಾಸ್ ನಡೀತಾ ಇತ್ತು. ಒಬ್ರು ಆಫೀಸರ್ ಬಂದ್ರು, ಅಲ್ಲಿ ಸೈನ್ಸ್ ಪಾಠ ನಡೀತಾ ಇತ್ತು. ಟೀಚರ್ ಬರ್ದಿದ್ರು ELETRICITY ಅಂತ. ಮಗು ಹೇಳಿತ್ತು ಇದು ಇಲೆಕ್ಟ್ರಿಸಿಟಿ ಅಂತ. ಆಫೀಸರ್ಗೆ ಸಿಟ್ಟು ಬಂತು. ಇಲೆಕ್ಟ್ರಿಸಿಟಿ ಅನ್ನೋದು ಬಿಟ್ಟು ಇವನು ಇಲೆಕ್ಟ್ರಿಸಿಟಿ ಅಂತ ಓದಾಕತ್ತಾನಲ್ಲ, ಇದ್ಯಾಕೆ ಅಂತ ಹೋಗಿ ಆ ಸಬ್ಜೆಕ್ಟ್ ಟೀಚರ್ ಕೇಳ್ತಾರೆ. ಏನ್ ಮಾಡೋದು ಸರ್, ಅವ್ನ ಕೆಪಾಸಿಟಿನ ಅಷ್ಟೈತಿ ಅಂತ ಟೀಚರ್ ಹೇಳಿದ್ರು. ಆ ಆಫೀಸರ್ಗೆ ಭಾಳ ಸಿಟ್ಟು ಬಂತು. ಆಫೀಸರ್ ಹೋಗಿ ಆ ಹೆಡ್ ಮಾಸ್ಟರ್ನ ಬೆಟ್ ಹಾಕ್ತಾರೆ. ಬೆಟ್ ಆದ ನಂತರ ಏನ್ ಮಾಡೋದು ಸರ್, ಅವ್ನ ಫಿಟುರೇನ ಇಷ್ಟ ಐತ್ರಿ ಸರ್ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಸಣ್ಣ ವಿಷಯದಿಂದ, ಈ ಒಂದು ದೃಷ್ಟಾಂತದಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ಪ್ರೊನೌನ್ಸಿಯೇಷನ್ ಅದ ಮಹತ್ವ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಎಲ್ಲ ಅಂಶಗಳು ನಾವಿಲ್ಲಿ ಸ್ಪೀಕಿಂಗ್ ಸ್ಕಿಲ್, ರೀಡಿಂಗ್ ಮತ್ತು ರೈಟಿಂಗ್ ಸ್ಕಿಲ್ ಅಲ್ಲಿ ವಿಭಿನ್ನವಾಗಿ ನಾವು ಕಲ್ಕೋತೀವಿ. ಓಕೆ, ಸೊ ಹಾಗಾಗಿ ಈ ಅಂಶವಲ್ಲೇ ನೆಕ್ಸ್ಟ್ ಟಾಪಿಕ್ ಏನಂದ್ರೆ ಪ್ರಾಬ್ಲಮ್ಸ್ ಆಫ್ ಅಂಡ್ ಚಾಲೆಂಜಸ್. ಹಾಗೆ ಏನೆಲ್ಲ ಪ್ರಾಬ್ಲಮ್ಸ್ ಗಳನ್ನ ನಾವು ಫೇಸ್ ಮಾಡ್ತಾ ಇದೀವಿ. ಉದಾಹರಣೆಗೆ ಒಂದು ಮಗುಗೆ ಓದಕ್ ಬರ್ತಿರಲ್ಲ, ಡಿಸ್ಲೆಕ್ಸಿಯಾ,
ಅದೇ ಅಥವಾ ಬರೆಯಕ್ಕೆ ಬರ್ತಿರಲ್ಲ, ಡಿಸ್ಗ್ರಾಫಿಯಾ ಹ್ಯಾಂಡ್ ರೈಟಿಂಗ್ ಸರಿಯಾಗಿ ಬರ್ತಿರಲ್ಲ. ಸೊ ಅದನ್ನು ನಾವು ಇಲ್ಲಿ ಪ್ರಾಬ್ಲಮ್ಸ್ ಅಂಡ್ ಚಾಲೆಂಜಸ್ ಅಲ್ಲಿ ಇದನ್ನು ಕೂಡ ನಾವು ಡಿಸ್ಕಸ್ ಮಾಡ್ತೀವಿ. ಆಮೇಲೆ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಶಾರ್ಟ್ ಫಾರ್ಮ್ ಅಲ್ಲಿ ಇದಕ್ಕೆ TLM ಅಂತ ಕರೀತಾರೆ. BEd ಅಲ್ಲಿ ಕೂಡ ಓದಿರ್ತೀರ, DEd ಅಲ್ಲಿ ಓದಿರ್ತೀರಿ. ಬಟ್ ಈಗ ಅಪ್ಡೇಟ್ ಮಾಡ್ಕೋಬೇಕು, ಯಾವ್ಯಾವ TLM ಗಳು ಬಂದಿದ್ದಾವೆ. ಈಗ ನೋಡ್ರಿ, ನಾನು ಇದನ್ನ ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡ್ತೇನೆ. ಸೊ ಇದ್ರ ಬಗ್ಗೆ ನಮಗೆ ಆಸ್ ಎ ಟೀಚರ್ ನನಗೆ ಇದ್ರ ಬಗ್ಗೆ ಗೊತ್ತಿರಬೇಕು. ಸೊ ಆ TLM ಬಗ್ಗೆ ತಿಳ್ಕೊಳ್ಳೋಣ. ಟೆಕ್ಸ್ಟ್ ಬುಕ್ ಅಂದ್ರೆ ಏನು, ICT ಆಲ್ರೆಡಿ ಹೇಳ್ತಾ ಇದೆ, ಟೀಚಿಂಗ್ ಏಡ್ಸ್ ಯಾವ್ಯಾವ ಬರ್ತವೆ. ಸೊ ಅದ್ರ ಮೇಲೆ ಕೂಡ 2-3 ಪ್ರಶ್ನೆಗಳು ಬರ್ತವೆ, ಅದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಅದಾದ ನಂತರ ಲರ್ನಿಂಗ್ ಅಸೆಸ್ಮೆಂಟ್ ಹೆಂಗ್ ಮಾಡ್ತೀವಿ, FAS ಗಳನ್ನ ಹೆಂಗ್ ಮಾಡ್ತೀವಿ, ಸಮೇಟಿವ್ ಅಸೆಸ್ಮೆಂಟ್ ಗಳನ್ನ ಹೆಂಗ್ ಮಾಡ್ತೀವಿ, CCE ಅಂದ್ರೆ ಏನು, ಕಂಟಿನ್ಯೂಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್. ಇದು ಸದ್ಯದಲ್ಲಿ ಇದು ಜಾರಿಯಲ್ಲಿದೆ ಫ್ರೆಂಡ್ಸ್, CCE ಅಂತ. ಆಕ್ಚುಲಿ CCE ಅಂದ್ರೆ ನನ್ನ ಪ್ರಕಾರ ಅದು ಕ್ರಿಯೇಟಿಂಗ್ ಕನ್ಫ್ಯೂಷನ್ ಇನ್ ಇವ್ಯಾಲ್ಯೂಯೇಷನ್ ಅಂತ ಟೀಚರ್ಸ್ ಅದು. ಯಾಕಂತಂದ್ರೆ ಅದು ಬಹಳಷ್ಟು ಒತ್ತಡ ಟೀಚರ್ಸ್ ಬಂದಿರ್ತದೆ. ಹಾಗಾಗಿ ಅದ್ರ ಬಗ್ಗೆನೂ ಕೂಡ ನಾವು ತಿಳ್ಕೊಂಡು ಆ ವಿಷಯವನ್ನು ಸರಳೀಕರಣ ಮಾಡ್ಕೋಬಹುದು. ಆಮೇಲೆ ಸ್ಟ್ರಾಟಜೀಸ್ ಫಾರ್ ಟೀಚಿಂಗ್ ವಿತ್ ಸ್ಪೆಷಲ್ ನೀಡ್ಸ್, CWSN. ಯಾಕಂದ್ರೆ ಇದು ಸಮನ್ವಯ ಶಿಕ್ಷಣ, ಇನ್ಕ್ಲೂಸಿವ್ ಎಜುಕೇಶನ್ ಮಾಡಬೇಕಾದ್ರೆ ಒಂದು ಕ್ಲಾಸ್ ಅಲ್ಲಿ ಒಬ್ಬ ಮಗು ಬುದ್ಧಿಮಾಂದ್ಯ ಇರ್ತಾನೆ, ಅವನಿಗೆ ಕ್ಯೂಡ್ ಇರ್ಬೋದು ಅಥವಾ ಅವನಿಗೆ ಮಾತನಾಡಕ್ ಇರ್ದಿರ್ಬೋದು. ಅಂತ ಮಕ್ಕಳನ್ನ ನಾವು ಯಾವ ರೀತಿ ಎಲ್ಲರ ಜೊತೆ ಕೂತ್ಕೊಂಡು ಸಮನ್ವಯ ಶಿಕ್ಷಣ ಮಾಡಬಹುದು ಅನ್ನೋ ಕೆಲವೊಂದಷ್ಟು ಅಂಶಗಳ ಮೇಲೆ ಇಲ್ಲಿ ಬೆಳಕು ಚೆಲ್ಕೋತೇವೆ ಫ್ರೆಂಡ್ಸ್. ಆಮೇಲೆ ಟೀಚರ್ ಆಟಿಟ್ಯೂಡ್ ಮತ್ತು ಆಪ್ಟಿಟ್ಯೂಡ್, ಅಭಿಕ್ಷಮತೆ ಮತ್ತು ಮನೋಧೋರಣೆ ಬಗ್ಗೆನೂ ಕೂಡ ಇಲ್ಲಿ ಅರ್ಥವನ್ನು ಮಾಡ್ಕೋತೀವಿ ಫ್ರೆಂಡ್ಸ್. ಹಾಗಾಗಿ ಇಷ್ಟೆಲ್ಲಾ ಟಾಪಿಕ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ನಮ್ಮ ವಿಡಿಯೋಸ್ಗಳ ಮುಖಾಂತರ ನೀವು ಅಟೆಂಡ್ ಆಗಿ ನೀವು ರಿಜಿಸ್ಟರ್ಡ್ ಆಗಿ ಮಾಡಿದ್ರಿ ಅಂತಂದ್ರೆ ಯಾರು ಕೂಡ ನಿಮ್ಗೆ 30 ಮಾರ್ಕ್ಸ್ ತಗೊಳಕ್ಕೆ ನಿಲ್ಸಕ್ ಆಗೋದಿಲ್ಲ. ಯಾಕಂತಂದ್ರೆ ಅಷ್ಟೆಲ್ಲ ಅಂಶಗಳನ್ನು ನಾವು ನಿಮ್ ಜೊತೆ ಚರ್ಚೆಯನ್ನ ಮಾಡ್ತೀವಿ. ಬರೀ ಈ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ ನಲ್ಲಿ ನೀವು ಎಷ್ಟು ಬೇಗ ಅಲ್ಲಿ ಕೆಳಗಡೆ ಕೊಟ್ಟಂತಹ ದೂರವಾಣಿ ಸಂಖ್ಯೆ ಮೇಲೆ ರಿಜಿಸ್ಟರ್ಡ್ ಆಗ್ತಿರೋ ಆ ಪ್ರಕಾರ ನಾವು ಆನ್ಲೈನ್ ಕ್ಲಾಸ್ನ ನಿಮ್ಮ ನೀಡಿಗಾಗುವಂಗೆ ವಿಡಿಯೋಸ್ ಗಳನ್ನ ಮಾಡಿ ಇಲ್ಲಿ ನಿಮ್ಗೆ ಮುಟ್ಟಬೇಕು. ಯಾಕಂತಂದ್ರೆ ಫ್ರೆಂಡ್ಸ್, ಈಗ ಇದು ಟೆಕ್ನಾಲಜಿಕಲ್ ಯುಗ. ನಾವು ನೇರವಾಗಿ ಪರಸ್ಪರ ಎದುರುಗಡೆ ಕೂತ್ಕೊಂಡು ಓದ್ತೀನಿ ಅನ್ನೋದಕ್ಕೆ ಬಹಳಷ್ಟು ಸಮಯ ಅವಕಾಶ ಬೇಕು. ನೀವು ಬರೀ ಇದನ್ನೇ ಓದ್ಕೊಂಡು ಕುಂತ್ರೆ ಉಳಿದಿರೋ ಸಬ್ಜೆಕ್ಟ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರದಿಂದ ಈ ಅಂಶವನ್ನು ಗಮನದಲ್ಲಿ ಇಟ್ಕೊಂಡ ನಿಮ್ಗೆ ರೀಚ್ ಆಗ್ಬೇಕಾದ್ರೆ ಯಾವ ರೀತಿ ಆಗ್ಬೇಕು ಅನ್ನೋದನ್ನು ಈ ಇನ್ಫಿನಿಟಿ ಸ್ಟಡಿ ಹಬ್ ನಲ್ಲಿ ನಾವು ಕೂತ್ಕೊಂಡು ವಿಚಾರ ಮಾಡಿದಾಗ ಯಾಕೆ ನಾವು ಅವ್ರಿಗೆ ಆನ್ಲೈನ್ ಮುಖಾಂತರ ಹೋಗಕ್ಕಾಗಲ್ಲ ಅನ್ನೋ ವಿಚಾರವನ್ನು ಮಾಡಿದ್ವಿ. ಸೊ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳೋ ಟೈಮಲ್ಲಿ ನಿಮ್ಗೆ ಯಾವ್ಯಾವ ಅಂಶಗಳು ನಿಮ್ಗೆ ಬೇಕು ಅನ್ನೋದನ್ನ ನೀವು ಒಂದು ಆ ರಿಜಿಸ್ಟ್ರೇಷನ್ ಟೈಮಲ್ಲಿ ನೀವು ನಿಮ್ಮ ಅನಿಸಿಕೆಗಳನ್ನು ಹೇಳ್ತಿರೋ ಆ ಪ್ರಕಾರ ನಾವು ನಮ್ಮ ಟೀಚಿಂಗ್ಸ್ ಅನ್ನ ಮಾಡಿಫೈ ಮಾಡ್ಕೋತೀವಿ ಅಂತ ಹೇಳ್ತಾ, ನಾವು ಇವೆಲ್ಲ ಅಂಶಗಳನ್ನ ಸಪ್ರೇಟ್ ಆಗಿ, ಈಗ ಎಜುಕೇಶನ್ ಸೈಕಾಲಜಿಕಲ್ ಸಪ್ರೇಟ್ ಫ್ಯಾಕಲ್ಟಿ ಇರ್ತಾರೆ, ಇಂಗ್ಲಿಷ್ ಹೇಳೋದಕ್ಕೆ ನಾನು ಇರ್ತೀನಿ, ಮ್ಯಾಥ್ಸ್ ಹೇಳೋದಕ್ಕೆ ಹೆಂಗೆ ಸಪ್ರೇಟ್ ಟೀಚಿಂಗ್ ಇರ್ತದೆ. ಹಾಗಾಗಿ ನೀವು ಎನಿ ಟೈಮ್ ಈ ವಿಡಿಯೋಸ್ ಅನ್ನು ಕೂಡ ಅಬ್ಸರ್ವ್ ಮಾಡ್ಕೋಬಹುದು. ಓಕೆ, ಸ್ವಲ್ಪ ಫ್ರೆಂಡ್ಸ್, ಯಾಕಂದ್ರೆ ಪ್ರತಿಯೊಂದು ನಾಲೆಜ್ ಅನ್ನ ಪುಸ್ತಕದ ಹಾಳೆಯನ್ನು ಬದಲಾಯಿಸಿ ಓದ್ತೀನಿ ಅನ್ನೋ ಕಾಲ ಹೋಯ್ತು ಫ್ರೆಂಡ್ಸ್. ಈಗ ಚರ್ಚೆ ಮಾಡೋದ್ರ ಮುಖಾಂತರ, ವೀಕ್ಷಣೆ ಮಾಡೋದ್ರ ಮುಖಾಂತರ, ಅಪ್ಡೇಟ್ ಮಾಡ್ಕೊಂಡ್ರ ಮುಖಾಂತರ ನಾವು ಹೋಗ್ತಾ ಇರಬೇಕು ಫ್ರೆಂಡ್ಸ್. ಹಾಗಾಗಿ ನಾವು ಈ ಅಂಶಗಳನ್ನ ತಿಳ್ಕೊಳ್ಳೋ ಸಲುವಾಗಿ ಸಾಧ್ಯವಾದಷ್ಟು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ನಾವು ಫೇಸ್ ಮಾಡೋಣ ಫ್ರೆಂಡ್ಸ್. ಯಾಕಂತಂದ್ರೆ ಈಗೇನಾಗಿದೆ, ಟೆಕ್ನಾಲಜಿ ಬಂದಾಗಿಂದ ನಾವೆಲ್ಲರೂ ಕೂಡ ಬಹಳ ಹತ್ತಿರವಾಗ್ಬಿಟ್ಟಿದ್ದೀವಿ. ಯಾವುದೇ ರೀತಿಯ, ಈಗ ನೋಡಿ, ಅಮೆರಿಕಾದಲ್ಲಿ ಕೂತಂತ ವ್ಯಕ್ತಿ ನೇರವಾಗಿ ಆನ್ಲೈನ್ ಮುಖಾಂತರ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡ್ಬೋದು. ಹಾಗಾಗಿ ಯಾಕೆ ನಾವು ಈ ಟೆಕ್ನಾಲಜಿಯನ್ನು ಬಳಕೆ ಮಾಡ್ಕೋಬಾರ್ದು? ಯಾಕಂದ್ರೆ ಮೊಬೈಲ್ ಅಂತೂ ಸಾಮಾನ್ಯವಾಗಿ ಎಲ್ಲರ ಕೈಲಿದೆ ಫ್ರೆಂಡ್ಸ್ ಈಗ. ಹಾಗಾಗಿ ಸಾಧ್ಯವಾದಷ್ಟು ನಿಮ್ಮ ಒಂದು ಬೇಡಿಕೆಯ ಅನುಗುಣವಾಗಿ ನಾವು ಈ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್ ಅಂತ ಹೇಳ್ತಾ, ಸಾಧ್ಯವಾದಷ್ಟು ನೀವು ಬೇಗವಾಗಿ ಈ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಟ್ಟಂತಹ ನಂಬರ್ ಮೇಲೆ ನೀವು ರಿಜಿಸ್ಟ್ರೇಷನ್ ಆದ್ರೆ ನಾವು ನಮ್ಮ ಪ್ಲಾನಿಂಗ್ ಅನ್ನ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್. ಯಾಕಂತಂದ್ರೆ ಈ TET ಎಕ್ಸಾಮ್ ಪಾಸ್ ಆದ ನಂತರ ನೀವು CET ಹೋಗ್ಬಹುದು. CET ಆದ ನಂತರ ನಿಮ್ಗೆ ಜಾಬ್ಸ್ ಗಳು ಸಿಗ್ಬಹುದು. ಗೊತ್ತಿದೆ, ನಿಮ್ ಸಂಸ್ಕೃತದಲ್ಲಿ ಶ್ಲೋಕ ಇದೆ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಇದೆ. ಹಾಗಾಗಿ ಉದ್ಯೋಗ ಇತ್ತು ಅಂತಂದ್ರೆ ಬರೀ ದುಡ್ಡು ಮಾತ್ರ ಅಲ್ಲ ಫ್ರೆಂಡ್ಸ್, ಉದ್ಯೋಗ, ಈ ಶಿಕ್ಷಣ ಕ್ಷೇತ್ರದಲ್ಲಿ ದುಡ್ಡಿತ್ತು ಅಂತಂದ್ರೆ, ಒಂದು ಉದ್ಯೋಗ ಅಂತ ಇತ್ತು ಅಂದ್ರೆ ಅದು ನಿಮ್ಗೆ ಹಣನೂ ಕೂಡ ಬರ್ತೈತಿ, ಸನ್ಮಾನ ಬರುತ್ತೆ, ಒಂದು ಮನಸ್ಸಿಗೆ ತೃಪ್ತಿ ಅನ್ನೋದಿರ್ತದೆ. ಹಾಗಾಗಿ ಸಾಧ್ಯವಾದಷ್ಟು ನಾವು ತಿಳ್ಕೊಂಡು ನಾವು ಶಿಕ್ಷಕರಾಗೋಣ ಫ್ರೆಂಡ್ಸ್. ಈಗ ಸ್ವಿಮ್ಮಿಂಗ್ ಕಲಿಬೇಕಾದ್ರೆ ನಾವೆಲ್ಲ ಸೇಫ್ ಗಾರ್ಡ್ ಅನ್ನ ಇಟ್ಕೊಂಡು ಹೋಗ್ತೀವಿಲ್ಲ, ಅದೇ ರೀತಿ ಒಬ್ಬ ಟೀಚರ್ ಆಗ್ಬೇಕಾದ್ರೆ ಇವೆಲ್ಲ ಅಂಶಗಳನ್ನ ನಾವು ತಿಳ್ಕೊಂಡು ಹೋದ್ರೆ ಈ ಒಂದು ಶಿಕ್ಷಣ ಒಂದು ವೃತ್ತಿನಲ್ಲಿ ನಮ್ಗೆ ಇದು ಮುಳುಗಕ್ ಕೊಡಲ್ಲ ಫ್ರೆಂಡ್ಸ್, ನಮ್ಗೆ ಈಜಾಡಕ್ಕೆ ಒಂದು ಅವಕಾಶ ಕೊಡ್ತದೆ. ಹಾಗಾಗಿ ಈ ಅಂಶವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಈ ಒಂದು ಸಣ್ಣ ವಿಡಿಯೋನ ನಾವು ಇಲ್ಲಿ ಮಾಡಿದ್ದೀವಿ ಫ್ರೆಂಡ್ಸ್. ಸೊ ನಿಮ್ಮ ರೆಸ್ಪಾನ್ಸ್ ಮೇಲೆ ನಮ್ಮ ಟೀಚಿಂಗ್ ಕರಿಕ್ಯುಲಮ್ ಡಿಸೈನ್ ಆಗ್ತದೆ. ಹಾಗೆ ನಿಮಗೆ ಬೇಕಾಗಿರುವಂಥ ವಿಷಯ ವಸ್ತುಗಳನ್ನ ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಶಾಂತ ರೀತಿಯಿಂದ ನೀವು ಅಂದ್ರೆ ಗಮನವಿಟ್ಟು ಕೇಳೋದಕ್ಕೆ ತುಂಬಾ ಧನ್ಯವಾದಗಳು. ಆಲ್ ದ ಬೆಸ್ಟ್.